ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಚಾಟ್ ಜಿ ಪಿ ಟಿ ಯಾರಿಗೆ ತಾನೇ ಗೊತ್ತಿಲ್ಲ ಗುರು, ಸೆನ್ಸೇಷನ್. ಇವಾಗ ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡಿದೆ, ದ ಎ ಐ ಚಾಟ್ ಬಾಕ್ಸ್ ಟೂಲು ಇವಾಗ ಪ್ರೆಡಿಕ್ಟ್ ಮಾಡಿದೆ ನೆಕ್ಸ್ಟ್ 10 ಸೀಸನ್ನು IPL ಚಾಂಪಿಯನ್ಸು ಯಾರು ಆಗ್ಬೋದು ಅಂತ, ಯಾರ್ಯಾರು ಅವರ ಮೊದಲನೇ ಟ್ರೋಫಿನ ಗೆಲ್ತಾರೆ ಅಂತಲೂ ಕೂಡ ಪ್ರೆಡಿಕ್ಟ್ ಮಾಡಿದೆ ಮಗ. ಮುಂದಿನ 10 ವರ್ಷದಲ್ಲಿ ನಮ್ಮ RCB ಎಷ್ಟು ಸಲ ಟ್ರೋಫಿನ ಗೆಲ್ಲುತ್ತೆ ಅಥವಾ ಗೆಲ್ಲದೇ ಇಲ್ವಾ, ಚಾಟ್ ಜಿ ಪಿ ಟಿ ಪ್ರಕಾರ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಮಗ, ಮೊದಲನೇ ಸೀಸನ್ನು ಯಾರು ಗೆಲ್ತಾರೆ ಅಂತ. ಅಂದರೆ 2025 IPLನ ಇಲ್ಲಿಂದ 10 ವರ್ಷ ಅಂದರೆ ನೆಕ್ಸ್ಟ್ ಸೀಸನ್ 25ನೇ ಸೀಸನ್ನು ಯಾರು ಗೆಲ್ತಾರೆ ಅಂದರೆ ಇಟ್ಸ್ ಮುಂಬೈ ಇಂಡಿಯನ್ಸ್ ಅಂತ ಮಗ. ಮುಂಬೈ ಇಂಡಿಯನ್ಸು ಅವರ 6ನೇ ಟ್ರೋಫಿನ ಗೆಲ್ತಾರೆ ಅಂತ ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡ್ತಿದೆ. ಗೊತ್ತಿಲ್ಲ ಅದರ ಶಾಸ್ತ್ರ ಅದಕ್ಕೆ ಗೊತ್ತಿರಲ್ಲ ಕರೆಕ್ಟಾಗಿ, ಶಾಸ್ತ್ರ ನುಡಿತಾ ಇದೆ ಚಾಟ್ ಜಿ ಪಿ ಟಿ. ಸೊ ಇದಾಗತ್ತೆ ಅಥವಾ ಆಗೋದಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ಅದರ ಅನಾಲಿಸಿಸ್ ಪ್ರಕಾರ ಇನ್ನೂ ಆಪ್ಷನ್ನೇ ಆಗಿಲ್ಲ, ಇನ್ನು ಟೀಮೇ ಫ್ರೇಮ್ ಆಗಿಲ್ಲ. ಸೊ ಇದು ಯಾವ ಥರ ಅನಾಲಿಸಿಸ್ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಏನು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ ಬೇಸ್ಡ್ ಅನಾಲಿಸಿಸ್ ಇದು. ಚಾಟ್ ಜಿ ಪಿ ಟಿಗೆ ಗೊತ್ತು ಹೆಂಗೆ ಡೇಟಾ ಬೇಸ್ನೆಲ್ಲ ತಗೊಂಡು ಹೆಂಗೆ ಸ್ಟ್ರಾಟಜಿಗಳನ್ನ ಹಾಕೊಂಡು ಹೆಂಗೆ ಅನಾಲಿಸಿಸ್ನ ಮಾಡಿದೆ ಅಂತ. ಓಕೆ, ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂದರೆ 2025 IPLನ ಆ್ಯಂಡ್ 2026 IPLನ CSK ಅವರ 6ನೇ ಟ್ರೋಫಿನ ಗೆಲ್ಲುತ್ತೆ. ಏನು ಬರೀ ಮುಂಬೈ ಸಿ ಎಸ್ ಕೆ ಏನು IPL ಏನು ಬರೀ ಮುಂಬೈ CSK ಬಿಟ್ಬಿಟ್ಟವ್ರ, ಏನು ಇದ್ರ ಮೇಲೆ ಅನಾಲಿಸಿಸ್ ಮಾಡ್ತಾ ಇದೆಯಾ ಇದು ಚಾಟ್ ಜಿ ಪಿ ಟಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅದು ಯಾವ ಟೈಪ್ ಆಫ್ ಸ್ಟ್ರಾಟಜಿಗಳನ್ನ ಹಾಕೊಂಡು ಯಾವ ಟೈಪ್ ಆಫ್ ಆಲ್ಗರಿದಮ್ನ ರೀಡ್ ಮಾಡ್ಕೊಂಡು ಈ ಥರ ರಿಪೋರ್ಟ್ ಮಾಡಿದೆ ಅಂತ. ಸೊ ಓಕೆ, ಮುಂಬೈ ಇಂಡಿಯನ್ಸ್ ಆ್ಯಂಡ್ CSK ಫಸ್ಟ್ 2 ವರ್ಷಗಳು ಗೆದ್ರು ಅಂತಂದರೆ ನೆಕ್ಸ್ಟ್ ವರ್ಷ 2027 IPLನ RCB ಗೆಲ್ಲುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ ಮಗ. 2027 IPL ಅಂತಂದರೆ ಅದು 20 ವರ್ಷದ ಸೀಸನ್ ಆಗೋದು, 20ನೇ ವರ್ಷದ ಸೀಸನ್ ಆಗೋದು. 20 ವರ್ಷ ಆದಮೇಲೆ RCB ಟ್ರೋಫಿನ ಗೆಲ್ತು ಅಂದರೆ ಇರುತ್ತೆ. ನಮ್ಮ ಹುಡುಗರು 20 ವರ್ಷ ಎಲ್ಲ ಬೇಡಮ್ಮ, ಈ ಸೀಸನ್ನೇ ಗೆಲ್ಲಿ ಸುಮ್ಮನೆ ಹೋಗೋರು, ಏನು 20 ವರ್ಷಕ್ಕೆ ಏನಕ್ಕೆ ಹೋಗ್ಬೇಕು ನಾವು ಅಂತ, 18ನೇ ವರ್ಷನೇ ಗೆಲ್ಲಿ ಅಂತ ಕೇಳ್ತೀರಾ. ಗೊತ್ತಿಲ್ಲ ಮಗ, ಇದಾದರೂ ಆಗ್ಬೋದು ಅಥವಾ ಆಗದೆ ಇದ್ರೂ ಆಶ್ಚರ್ಯ ಪಡುವಂಥದ್ದಲ್ಲ, ಏನೂ ಇಲ್ಲ. ಯಾಕೆ ಏನಂದರೆ ಗಣಿತಶಾಸ್ತ್ರ ಹೇಳೋರಿಗೆ ಅವ್ರ ಶಾಸ್ತ್ರ ಅವ್ರಿಗೆ ಗೊತ್ತಿರಲ್ಲ, ಪ್ರಿಡಿಕ್ಷನ್ ಮಾಡೋರಿಗೆ. ಸೊ ಇದು ಅಷ್ಟೇ, ಪ್ರಿಡಿಕ್ಷನ್ ಮಾಡೋಂಗೆ ಇದೊಂಥರ ಚಾಟ್ ಜಿ ಪಿ ಟಿ ಎಷ್ಟು ವರ್ಷ ಇರುತ್ತೆ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಸೊ ಅದೇ ಪ್ರಿಡಿಕ್ಟ್ ಮಾಡಿದೆ, ಹಿಂಗೆ ಗೆಲ್ತಾರೆ ಹಂಗಂಗೆ ಗೆಲ್ತಾರೆ ಅಂತ. ಸೊ RCB 27ನೇ ಸೀಸನ್ನಾಗಿ ಗೆಲ್ತಾರೆ, 28ನೇ ಸೀಸನ್ನಾಗಿ ಗೆಲ್ತಾರಂತೆ. ಇಟ್ಸ್ ರಾಜಸ್ಥಾನ್ ರಾಯಲ್ಸ್ ಆಲ್ಮೋಸ್ಟ್ 20 ವರ್ಷ ಆದಮೇಲೆ 2008 ಗೆದ್ದಿರೋದು. 20 ವರ್ಷ ಆಲ್ಮೋಸ್ಟ್ 28 ಅಂದರೆ 20 ವರ್ಷ ಆದಮೇಲೆ ಗೆಲ್ತಾರಂತೆ ರಾಜಸ್ಥಾನ್ ರಾಯಲ್ಸ್. ಸಿಕ್ಕಾಪಟ್ಟೆ ಕ್ಲೋಸಿಗೆ ಬಂದಿದ್ರು ಸ್ವಲ್ಪ ಸೀಸನ್ಗಳಲ್ಲಿ, ಒಂಥರ ಕ್ವಾಲಿಟಿ ಟೀಮ್ನ ಇಟ್ಕೊಂಡ್ರು ಕೂಡ ಅವ್ರಿಗೆ ಗೆಲ್ಲಕ್ಕಾಗ್ತಾ ಇಲ್ಲ. ಸೊ 28ನೇ ಸೀಸನ್ ರಾಜಸ್ಥಾನ್ ರಾಯಲ್ಸ್ಗೆ ಹೋಗುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ 29ನೇ ಸೀಸನ್ನ ಗೆಲ್ತಾರೆ, 2029 ಸೀಸನ್ನ ಗೆಲ್ತಾರಂತೆ ಮಗ. ಅವ್ರದ್ದು ಕೂಡ ನಮ್ಮ RCB ಥರನೇ ಒಂಥರ ಸಿಕ್ಕಾಪಟ್ಟೆ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಬಾಟಮಲ್ಲೇ ಉಳ್ಕೊಂಡಿದ್ರು. ಈ ಸೀಸನ್ ಏನೋ ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಕೊಡ್ತಾ ಇದೆ ಚಾಟ್ ಜಿ ಪಿ ಟಿ. ಗೊತ್ತಿಲ್ಲ ಅದಾಗತ್ತಾ ಆಗಲ್ವಾ ಅಂತ. ಆ್ಯಂಡ್ ಸನ್ ರೈಸರ್ಸ್ ಹೈದರಾಬಾದ್ ಅವರು ಲಾಸ್ಟ್ ಸೀಸನ್ನು ಫೈನಲ್ಸಿಗೆ ಬಂದ್ಬಿಟ್ಟು ಸೋತರು. ಸನ್ ರೈಸರ್ಸ್ ಹೈದರಾಬಾದು 2030 ಸೀಸನಲ್ಲಿ ಗೆಲ್ತಾರೆ ಅಂತ. ಆಲ್ಮೋಸ್ಟ್ ಎಷ್ಟು 15 ವರ್ಷ ಆದಮೇಲೆ, 15-14 ವರ್ಷ ಆದಮೇಲೆ ಲೆಕ್ಕಾಚಾರ ಇರೋದು. 2016 ಲಾಸ್ಟ್ ಗೆದ್ದಿದ್ದು. ಸೊ ಇವರು ಗೆಲ್ತಾರಂತೆ 2030 ಸೀಸನ್ನ. ಆ್ಯಂಡ್ CSK ಅವರ 7ನೇ ಟ್ರೋಫಿನ ಗೆಲ್ಲದಂತೆ 2031 ಸೀಸನಲ್ಲಿ, 2031. ಆ್ಯಂಡ್ MS ಧೋನಿ ಅವರು 2026 ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡಿದೆ. ಅಂದರೆ CSK 2025 ಗೆಲ್ಲಕ್ಕಾಗದ 2026 ಗೆಲ್ಲುತ್ತೆ. ಆ್ಯಂಡ್ MS ಧೋನಿ ಕೂಡ ಅಲ್ಲಿ ರಿಟೈರ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ. ಸೊ 2031 MS ಧೋನಿ ಇರೋದಿಲ್ಲ, MS ಧೋನಿ ಇಲ್ದಂಗೆ ಇವರು ಗೆಲ್ತಾರೆ ಅನ್ನೋ ಥರ ಪ್ರೆಡಿಕ್ಟ್ ಮಾಡ್ತಾ ಇದೆ ಗುರು ಚಾಟ್ ಜಿ ಪಿ ಟಿ. ಆಮೇಲೆ ಮುಂಬೈ ಇಂಡಿಯನ್ಸ್ ಬಂತು 2032 ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ. ಏನು ಬರೀ ಇವರಿಬ್ಬರಿಗೆ ಬಿಟ್ಕೊಂಡು ಕೊಟ್ಬಿಟ್ಟವ್ರ IPL ಅಂತ ಗೊತ್ತಾಗ್ತಿಲ್ಲ ಚಾಟ್ ಜಿ ಪಿ ಟಿ ಅನಾಲಿಸಿಸ್ ಪ್ರಕಾರ. ಗೊತ್ತಿಲ್ಲ ಅವರು ಏನೇನಾಗುತ್ತೆ ಅಂತ. ಚಾಟ್ ಜಿ ಪಿ ಟಿ ಪ್ರೆಡಿಕ್ಷನ್ಸ್ಗಳು ಗಣಿತಶಾಸ್ತ್ರ ಇದ್ದಂಗೆ ಐದು ಒಂಥರ. ಆಮೇಲೆ RCB 2027 ಆದ ಮೇಲೆ 2033 ಗೆಲ್ಲುತ್ತೆ ಅಂತ ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡ್ತಿದ್ದೆ ಮಗ. ಆಲ್ಮೋಸ್ಟ್ 5-6 ಇಯರ್ಸ್ ಆದಮೇಲೆ ಮತ್ತೆ ಟ್ರೋಫಿ ಬರುತ್ತೆ ನಮ್ಮ RCBಗೆ ಅಂತ. ಒಟ್ಟಿನಲ್ಲಿ ಚಾಟ್ ಜಿ ಪಿ ಟಿ ಪ್ರೆಡಿಕ್ಟ್ ಮಾಡಿರುವಂಥ 10 ವರ್ಷದಲ್ಲಿ ನಮ್ಮ RCB 2 ಸಲ ಟ್ರೋಫಿ ಗೆಲ್ಲುತ್ತಂತೆ. ಆಮೇಲೆ ಗುಜರಾತ್ ಟೈಟನ್ಸು 2034 ಸೀಸನ್ನ ಗುಜರಾತ್ ಟೈಟನ್ಸ್ ಗೆಲ್ತಾರಂತೆ ಮಗ. ಆಫ್ಟರ್ 2022 ಇನಾಗರಲ್ ಸೀಸನ್ನ ಗೆದ್ದಾದಮೇಲೆ 2034 ಆಲ್ಮೋಸ್ಟ್ ಇವರು ಕೂಡ 12 ವರ್ಷ ವೆಯ್ಟ್ ಮಾಡಬೇಕಾಗಿ ಬರುತ್ತೆ ಒಂದು ಟ್ರೋಫಿನ ಗೆಲ್ಲೋದಕ್ಕೆ ಅಂತ ಚಾಟ್ ಜಿ ಪಿ ಟಿ ರಿಪೋರ್ಟ್ ಮಾಡಿದೆ. ಸೊ
ಇದು ಯಾವ ರೇಂಜಿಗೆ ಅನಾಲಿಸಿಸ್ ಅಂತ ಗೊತ್ತಿಲ್ಲ, ಇದು ಯಾವ ರೇಂಜಿಗೆ AI ತಗೊಂಡಿದೆ ಸ್ಟ್ಯಾಟ್ಸ್ನ ಮತ್ತು ಯಾವ ಆಲ್ಗರಿದಮ್ನ ರೀಡ್ ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ChatGPT ಹೇಳೋದೇನಾದರೂ ಆಗುತ್ತಾ ಅಂತ. ಒಟ್ಟಿನಲ್ಲಿ ಈ 10 ವರ್ಷದಲ್ಲಿ RCB 2 ಸಲ ಕಪ್ ಗೆದ್ಬಿಡ್ತು ಅಂತಂದರೆ RCB ಫ್ಯಾನ್ಸ್ಗಿಂತ ಖುಷಿ ಪಡೋರು ಬೇರೆ ಯಾರೂ ಇರೋದಿಲ್ಲ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.